ಉದ್ದೇಶ ಏನು ಅನ್ನೋದು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನೀವು ಪ್ರತಿ 1ನೇ ಕ್ಲಾಸಿಂದ ಡಿಗ್ರಿ ತನಕ ಏನ್ ತಗೊಂತಿರ್ತೀರಾ ಅಂತ ಹೇಳಿದ್ರೆ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಕಾಲೇಜು ಶಿಕ್ಷಣ, ಬರೇ ಶಿಕ್ಷಣ ತಗೊಂತಾ ಇರ್ತಾರೆ ಹೊತ್ತು ಆ ಶಿಕ್ಷಣವನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋ ತರಬೇತಿ ಪಡೆದಿರೋದಿಲ್ಲ. ಡಿಗ್ರಿ ತಗೊಂಡಿರ್ತೀರಾ, ಇಂಗ್ಲಿಷ್ ಕಲ್ತಿರ್ತೀರಾ, LKG ಇಂದ ಇಂಗ್ಲಿಷ್ ಅಲ್ಲಿ ಓದ್ತಾ ಇರ್ತೀರಾ, ಇಂಗ್ಲಿಷ್ ಅಲ್ಲಿ ಬರೀತಾ ಇರ್ತೀರಾ, ಇಂಗ್ಲಿಷ್ ಅಲ್ಲೇ ಮಾರ್ಕ್ಸ್ ತಗೊಂತಾ ಇರ್ತೀರಾ, ಆದ್ರೆ ಇಂಗ್ಲಿಷ್ ಮಾತಾಡೋದು ಕಷ್ಟ ಆಗುತ್ತೆ. ಎಲ್ಲರ ಜೊತೆ ಮಾತಾಡ್ತೀರಾ, ಒಂದು ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ತರಬೇತಿಯಿಂದ ಬರಬೇಕು ಹೊರತು ಶಿಕ್ಷಣದಿಂದ ಬರೋದಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣ ಒಂದು ನಾಲೆಜ್ ಕಲಿಸುತ್ತೆ, ನಮ್ಗೆ ಒಂದು ಜ್ಞಾನವನ್ನು ಕಲಿಸುತ್ತೆ. ತರಬೇತಿ ಅನ್ನೋದು ಆ ಜ್ಞಾನವನ್ನು ನಾವು ಯಾವ ರೀತಿ ಉಪಯೋಗಿಸಬೇಕು ಅನ್ನೋದನ್ನೇ ಕಲಿಸುತ್ತೆ. ಈ ಉನ್ನತಿ ಶಿಕ್ಷಣ ಕೇಂದ್ರ ಅಲ್ಲ, ಇದು ಉನ್ನತಿ ತರಬೇತಿ ಕೇಂದ್ರ. ಈ ತರಬೇತಿ ಕೇಂದ್ರದಲ್ಲಿ 35 ದಿನಗಳಲ್ಲಿ ನಿಮಗೆ ಏನು ಕೌಶಲ್ಯಗಳು ಬೇಕು, ನೀವು PUC, SLC, ಡಿಗ್ರಿ ಅಥವಾ ಯಾವುದೇ ಒಂದು ಮುಗಿಸಿ ನಿಮ್ಮ ಮುಂದಿನ ಉದ್ಯೋಗಕ್ಕಾಗಿ ಯಾವ ರೀತಿಯ ಕೌಶಲ್ಯಗಳು ಬೇಕು ಅಂತ ಹೇಳ್ಬಿಟ್ಟು ಆ ತರ ಕೌಶಲ್ಯಗಳನ್ನು ಕಲಿಸ್ಕೊಡ್ತಕ್ಕಂಥದ್ದೇ ಉನ್ನತಿಯ ಉದ್ದೇಶ. ಈ ತರಬೇತಿನ ಬೇರೆ ಕಡೆ ಕಲಿಬೇಕು ಅಂತ ಹೇಳಿದ್ರೆ ಸಾವಿರಾರು ರೂಪಾಯಿ. ಕಳೆದೊಂದು ವರ್ಷದಿಂದ ಅತ್ಯಂತ ಯಶಸ್ವಿಯಾಗಿ ನಿರುದ್ಯೋಗ ಯುವಕ ಯುವತಿಯರಿಗೆ ಉನ್ನತಿ ತರಬೇತಿ ಕೇಂದ್ರವನ್ನು ಮುನ್ನಡೆಸಿಕೊಂಡು ಬರ್ತಿರುವ ಬ್ರೈಟ್ ಫ್ಯೂಚರ್ CEO ಶ್ರೀಧರ್ ಗುಪ್ತಾ ಮಾತನಾಡಿದ್ದು ಹೀಗೆ. ಈ ಒಂದು ಉನ್ನತಿ ತರಬೇತಿಯ 13ನೇ ಬ್ಯಾಚ್ನ ಮುಕ್ತಾಯ ಸಮಾರಂಭದಲ್ಲಿ ಖ್ಯಾತ ವೈದ್ಯರಾದ ಡಾಕ್ಟರ್ ಶಿವಕುಮಾರ್, ನಿವೃತ್ತ ಸೈನಿಕರಾದ ಶ್ರೀನಿವಾಸ್, ನಿವೃತ್ತ ದೈಹಿಕ ಶಿಕ್ಷಕರಾದ ತಾಡಪ್ಪ ಮತ್ತು ಸಮಾಜ ಸೇವಕಿ ಬ್ಲಡ್ ಶಶಿಕಾ ಅವರನ್ನು ಸನ್ಮಾನಿಸಲಾಯಿತು. ವಿದ್ಯೆ ಎಂಬುದು ಯಾರೊಬ್ಬರು ಕದಿಯಲಾಗದ ಆಭರಣ. ಇಂತಹ ವಿದ್ಯೆಯನ್ನು ಕಲಿತ ನೀವೇ ಧನ್ಯರು ಎಂದು ಡಾಕ್ಟರ್ ಶಿವಕುಮಾರ್ ಅವರು ವಿದ್ಯಾರ್ಥಿಗಳಿಗೆ ಆಶೀರ್ವಚನ ಭಾಷಣ ಇವಾಗ ಒಂದು ಹೇಳೋದೇನಂದ್ರೆ ವ್ಯಾಲಿಡಿಕ್ಟರಿ ಫಂಕ್ಷನ್ ಅಂತ ಕರೆದ್ರು, ಬಟ್ ನೀವು ಮಾತಾಡಬೇಕು ಅಂತ ಅವ್ರೇನು ಹೇಳ್ತಿರ್ಲಿಲ್ಲ. ಸೊ ಆ್ಯಕ್ಚುಲಿ ಟೈಮ್ ಇಸ್ ವೆರಿ ಪ್ರೆಷಸ್ ಅಲ್ವಾ. ಬೇರೆ ಏನಾದರೂ ನಾವು ಜೀವನದಲ್ಲಿ ಸಂಪಾದನೆ ಮಾಡ್ಬೋದು, ಬಟ್ ಟೈಮ್ ಯು ಕೆನಾಟ್ ಅರ್ನ್. ಇನ್ನೊಂದು, ನಾವು ಎಷ್ಟಾದರೂ ಸಂಪಾದನೆ ಮಾಡಿರ್ಬೋದು, ಬಟ್ ಸಂಪಾದನೆ ಮಾಡ್ತೀವಿ, ಗೊತ್ತಿದ್ದು ಗೊತ್ತಿಲ್ಲದೋ ಆ ಸಂಪಾದನೆ ಕಳ್ಕೊಂಡ್ಬಿಡ್ತೀವಿ. ಬಟ್ ನಮ್ಮನ್ನು ಕಾಪಾಡೋದು ಯಾವ್ದು ಹೇಳಿ ಕೊನೆಗೆ? ಇವತ್ತೇನು ನೀವೇನು ಇವತ್ತು ಕಲ್ತಿದ್ದೀರೋ, ಇವತ್ತು ಬ್ರೈಟ್ ಫ್ಯೂಚರ್ ಕಂಪ್ಯೂಟರ್ ಎಜುಕೇಶನ್ ಇಂದ ನೀವು ಜೀವನದಲ್ಲಿ ಏನು ತಿಳ್ಕೊಂಡಿದ್ದೀರೋ ಅದನ್ನು ಯಾರು ಕಲ್ತ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಒಂದು ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡು ಇವತ್ತೇನು ಕಲ್ತ್ಕೊಂಡಿದ್ದೀರೋ ಅದೇ ನಮ್ಮ ಆಸ್ತಿ. ಫೈನಲ್ ಆಗಿ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಾವೇನು ಕಲ್ತಿರ್ತೀವೋ ಅದೇ ನಮ್ಮನ್ನು ಕಾಪಾಡುತ್ತೆ. ಸೊ ಇದರ 2002ರಲ್ಲಿ ನಿವೃತ್ತ ಸೈನಿಕರಾದ ಶ್ರೀನಿವಾಸ್ ಮೈಸೂರು ಸರ್ಕಲ್ ಅಲ್ಲಿ ಭರ್ತಿಯಾಗಿ 2002 ಪಂಜಾಬ್ ಅಲ್ಲಿ ಪಟಿಯಾಲ ಎಂಬ ಜಾಗದಲ್ಲಿ ನನ್ನ ಟ್ರೈನಿಂಗ್ಗೋಸ್ಕರ ನಾನು ಇಲ್ಲಿಂದ ಹೋಗುತ್ತೇನೆ. ಅಲ್ಲಿ ಟ್ರೈನಿಂಗ್ ಅನ್ನು ಮುಗಿಸಿ 2004ರಲ್ಲಿ ಜಮ್ಮು ಅಂಡ್ ಕಾಶ್ಮೀರ್, ಅಂದ್ರೆ ಅಲ್ಲಿ ನಿಮಗೆ ಗೊತ್ತೇ ಇದೆ ಜಮ್ಮು ಕಾಶ್ಮೀರದಲ್ಲಿ ಏನು ಪರಿಸ್ಥಿತಿ ಇದೆ ಅಂತೇಳಿ. ಆದ್ರೆ ಹೊಸದಾಗಿ ನಾನು ಅಲ್ಲಿ ಡಿಪ್ಲೈಡ್ ಆದಾಗ ಬಹಳ ಕಷ್ಟ ನಷ್ಟಗಳನ್ನು ನಾನು ಅನುಭವಿಸಿದೆ. ನನ್ನ ಕಣ್ಣೆದುರಿಗೆ ಎಷ್ಟೋ ಇನ್ಸ್ಟಿಟ್ಯೂಟ್ಗಳು ನಡೆದು ಆದರೂ ಸಹ ನಾನು ಹೆದೆಗೊಂಡದೆ ಒಂದು ಹೆದೆಯನ್ನು ಕಲ್ಲಾಗಿ ಮಾಡಿ ಅಲ್ಲಿಂದ ನನ್ನ ಒಂದು ಸರ್ವಿಸ್ ಮುನ್ನಡೆಯಿತು. ಜಮ್ಮು ಕಾಶ್ಮೀರದಿಂದ ಹಿಡಿದು ಮತ್ತೆ ಅಲ್ಲಿಂದ 2004ರಲ್ಲಿ ಪೋಸ್ಟಿಂಗ್ ಆಗಿ ಅರುಣಾಚಲ್ ಪ್ರದೇಶಕ್ಕೆ ನಾನು ಹೋದೆ. ಅರುಣಾಚಲ್ ಪ್ರದೇಶದಲ್ಲಿ ಚೈನಾ ಬಾರ್ಡರ್ ಅಲ್ಲಿ, ಅದು ನಿಮಗೂ ಗೊತ್ತಿದೆ ಚೈನಾ ಬಾರ್ಡರ್, ಇಂಡೋ ಚೈನಾ ಬಾರ್ಡರ್ ಅಲ್ಲಿ ಯಾವ ಪರಿಸ್ಥಿತಿ ಇರುತ್ತೆ ಅಂತೇಳಿ. ಅಲ್ಲಿ -0 ಡಿಗ್ರಿ ಸೆಲ್ಸಿಯಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಮ್ಗೆ 28, 29, 30 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಅಲ್ಲಿ ಮೈನಸ್ ಮೇಲೆ ಹೋಗುತ್ತೆ. ಅಂತ ಕಷ್ಟ ನಷ್ಟಗಳ ಮೇಲೂ ಅಲ್ಲೂ ಎದೆಗೊಂಡದೆ ನಾನು ಅಲ್ಲೂ ಸಹ ನನ್ನ ಮುಗಿಸಿಕೊಂಡು ಅರುಣಾಚಲ್ ಪ್ರದೇಶದಿಂದ ಮತ್ತೆ ಅದೇ ರೀತಿ ಛತ್ತೀಸ್ಗಢ, ಅಂದ್ರೆ ನಿಮಗೆ ಗೊತ್ತೇ ಇದೆ ಪಾವಗಡದಲ್ಲೂ ಒಂದು ಸಮಯದಲ್ಲಿ ನಕ್ಸಲ್ ಅನ್ನೋದು ಒಂದು ಇತ್ತು. ಅದೇ ತರ ಛತ್ತೀಸ್ಗಢಲ್ಲಿ ನಕ್ಸಲ್ ಒಂದು ಆಪರೇಷನ್ ಡ್ಯೂಟಿ, ಸ್ಪೆಷಲ್ ಡ್ಯೂಟಿಗೋಸ್ಕರ ನಮ್ಮನ್ನು ಅಲ್ಲಿಗೆ ಡಿಪ್ಲೈ ಮಾಡಿದ್ರು. ಅಲ್ಲೂ ಸಹ ನಾನು 4+4 8 ವರ್ಷ ಸತತವಾಗಿ ಕಠಿಣ ಡ್ಯೂಟಿ ಮುಂದುವರಿಸಿ Let's welcome Vaishnavi Priya and team with a huge round of applause for their energetic welcome dance. ಇನ್ನು 13ನೇ ಬ್ಯಾಚ್ನಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ನಯನ ಮನೋಹರವಾದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ವೇಳೆ ಸುಮಾ ಶ್ರೀಧರ್ ಗುಪ್ತಾ, ಕೌನ್ಸಿಲರ್ ನಳಿನ, ಚೈನ್ ಮೇಕರ್ ಚಂದನ, ಸಿಬ್ಬಂದಿ ಶಿವಕುಮಾರ್,
ಸಂಪನ್ಮೂಲ ವ್ಯಕ್ತಿ ಪತ್ರಕರ್ತರಂಥ ಸತ್ಯ ಲೋಕೇಶ್, ರಾಘವೇಂದ್ರ ಸೇರಿದಂತೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಹಾಜರಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾರಿ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.